ಸ್ವಯಂ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಭಯೋತ್ಪಾದನೆ ಹೇಳುವ ವಿಚಾರವೇ ದೊಡ್ಡ ಕ್ರೌರ್ಯ. ಭಯೋತ್ಪಾದನೆಯನ್ನು ವಿಶ್ವವೇ ವಿರೋಧಿಸ್ತದೆ. ಈಗ ಈ ಭಯೋತ್ಪಾದನೆ ಮಾಡುವ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಪಾಕಿಸ್ತಾನ. ಈ ಪಾಕಿಸ್ತಾನದ ಭಯೋತ್ಪಾದನೆ ಅದು ನಿಲ್ಲುವ ರೀತಿ ಕಾಣ್ತಾ ಇಲ್ಲ, ಅದು ನಿರಂತರವಾಗಿ ನಡೀತಲೇ ಇದೆ. ಈಗ ಮೊನ್ನೆ ಪಹಲ್ಗಾಮಲ್ಲಿ ಏನು ಅಟ್ಯಾಕ್ ನಡೀತು, ಅದರ ಬಳಿಕ ಭಾರತ ಅಕ್ಷರಶಃ ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದೆ. ಪಾಕಿಸ್ತಾನದ ಬಹುತೇಕ ನಗರಗಳು ಧ್ವಂಸ ಆಗಿದೆ. ಈಗ ಒಂದು ರೀತಿಯಲ್ಲಿ ಇದು ಅಕ್ಷರಶಃ ಯುದ್ಧವೇ. ಈ ಯುದ್ಧದ ಸಂದರ್ಭದಲ್ಲಿ ನಾವು ಭಾರತೀಯರು ಹೇಗಿರಬೇಕು, ಭಾರತದ ಸತ್ಪ್ರಜೆಗಳು ನಾವು ಹೇಗಿರಬೇಕು, ದೇಶದ ಬಗ್ಗೆ ನಾವು ಹೇಗೆ ಅಭಿಮಾನ ವ್ಯಕ್ತಪಡಿಸಬೇಕು, ನಾವು ಸೈನಿಕರ ಬಗ್ಗೆ ಎಷ್ಟು ಅಭಿಮಾನ ಹೊಂದಿರಬೇಕು, ಇದರ ಬಗ್ಗೆ ನಿಮ್ಮ ಸ್ವಯಂ ಟೈಮ್ಸ್ ಇವತ್ತು ಒಂದು ವಿಶೇಷ ಸಂಚಿಕೆಯನ್ನು ರೂಪಿಸ್ತಾ ಇದೆ. ಭಯೋತ್ಪಾದನೆ ಹೇಳುವ ವಿಚಾರವೇ ಒಂದು ದೊಡ್ಡ ರಾಕ್ಷಸಿ ಕೃತ್ಯ. ಈಗ ನಾವು ಅದನ್ನು ವಿರೋಧಿಸಲೇಬೇಕು. ಈಗ ನಾವು ಕಾರ್ಕಳದ ಹಲವಾರು ಮಂದಿ ಏನು ಕಳೆದ ಸಂದರ್ಭದಲ್ಲಿ ಅಂದರೆ ಕಳೆದ ಕಾರ್ಗಿಲ್ ಸಂದರ್ಭದಲ್ಲಿ, ಜೊತೆಗೆ ಬೇರೆ ಬೇರೆ ಯುದ್ಧಗಳ ಸಂದರ್ಭದಲ್ಲಿ ಯಾರೆಲ್ಲ ಆ ಸೇನೆಯಲ್ಲಿದ್ದರು, ಅವರು ದೇಶಕ್ಕಾಗಿ ಎಷ್ಟು ಸೇವೆ ಮಾಡಿದ್ದಾರೆ, ಇದರ ಬಗ್ಗೆ ಒಂದಷ್ಟು ನಾವು ಚಿತ್ರವನ್ನು ತೋರಿಸ್ತೇವೆ. ಅದರ ಜೊತೆಗೆ ಈ ಯುದ್ಧದ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಏನು ದೇಶದ ಸೈನಿಕರ ಜಂಗಾಬಲ ಉಡುಗಿಸುವಂತಹ ಕೆಲವು ಬರಹಗಳು ಈ ವಾಟ್ಸಪ್ಪಲ್ಲಿ ಪ್ರತಿಫಲನ ಆಗುವಂಥದ್ದು, ಕೆಲವು ಏನು ಕಾಲೇಜ್ ಸ್ಟೂಡೆಂಟ್ಗಳಿದ್ದಾರೆ ಅವರು ಏನೆಲ್ಲ ಬರೆದು ಹಾಕುವಂಥದ್ದು, ಜೊತೆಗೆ ದೇಶದ ಬಗ್ಗೆ ಅಭಿಮಾನದ ಬಗ್ಗೆ ಬಿಟ್ಟು ದುರಭಿಮಾನ ಮಾಡುವಂಥದ್ದು, ಇದು ಕಂಡು ಬರ್ತಾ ಇದೆ. ಇದು ಸರಿಯಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇವತ್ತು ವಿಶೇಷ ಸಂಚಿಕೆಯನ್ನು ರೂಪಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಈ ದೇಶದ ಭಕ್ತರು, ನಾವೆಲ್ಲರೂ ಕೂಡ ಈ ದೇಶದ ಸೇನಾನಿಗಳು. ಹಾಗಾಗಿ ನಮ್ಮ ದೇಶ, ನಮ್ಮ ಭಾರತಾಂಬೆ ನಮ್ಮೆಲ್ಲರಿಗೂ ಕೂಡ ದೊಡ್ಡದು. ಬನ್ನಿ ನಾವೀಗ ಸೈನಿಕರನ್ನು ಮಾತಾಡಿಸೋಣ. ಬಂಧುಗಳೇ, ಕಾರ್ಕಳದ ರಾಘವೇಂದ್ರ ಮಠದ ನಿವಾಸಿ ನಮ್ಮ ಜಯಮೂಲ್ಯರು ನಮ್ಮ ಜೊತೆ ಇದ್ದಾರೆ. ಇವರು 1985ರಿಂದ 2007ರವರೆಗೆ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದವರು. ಈಗ ನಾವು ಅವರಲ್ಲಿ ಒಂದಷ್ಟು ಮಾತಾಡೋಣ. ಜಯಮೂಲ್ಯರೇ ನಮಸ್ಕಾರ. ನಮಸ್ಕಾರ. ನೋಡಿ, ಈಗ ಆಪರೇಷನ್ ಸಿಂಧೂರ್ ಎಲ್ಲರೂ ಕೂಡ ಹೆಮ್ಮೆ ಪಡ್ತಾ ಇದ್ದಾರೆ. ಯಾಕಂದ್ರೆ ಭಾರತದ ಏನು ನಮ್ಮ ಮಹಿಳೆಯರ ಸಿಂಧೂರ ತೆಗೆಯುವ ಒಂದು ಘಟನೆ ಭಯೋತ್ಪಾದಕರಿಂದ ಆಯಿತು. ಅದರ ನಂತರ ಇಡೀ ಭಾರತವೇ ಸಿಡಿದೆದ್ದಿದೆ. ಈಗ ತಾವು ಸೇನೆಯಲ್ಲಿದ್ದವರು, ಈಗ ಈ ಯುದ್ಧದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಆಪರೇಷನ್ ಸಿಂಧೂರ ಇದೊಂದು ಬಹಳ ಒಂದು ಒಳ್ಳೆಯ ಒಂದು ಯೋಜನೆ ನಮ್ಮ ಭಾರತ ಪ್ರಧಾನಿಯವರು ಹಾಕೊಂಡಿದ್ದಾರೆ. ಇದರಲ್ಲಿ ಪಾಪ 26 ಜನರು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೌದು. ಅದರಲ್ಲಿ ಮೇನ್ ಏನಂದ್ರೆ ಅವರ ಹೆಂಡತಿ ಮಕ್ಕಳ ಮುಂದ್ಗಡೆನೆ ಅವರನ್ನು ಹತ್ಯೆ ಮಾಡಿದ್ದಾರೆ. ಅದೊಂದು ಬಹಳ ಒಂದು ಘೋರ ಅಪರಾಧ ಅಂತೇಳಿ ಹೇಳ್ಬೋದು. ಅಂತಹ ಒಂದು ಭಯೋತ್ಪಾದಕರನ್ನು ಯಾವತ್ತೂ ತಲೆ ಎತ್ತದ ಹಾಗೆ ಮಾಡುವಂತಹ ಒಂದು ಯೋಜನೆಯನ್ನು ಈಗ ಆಪರೇಷನ್ ಸಿಂಧೂರ ಅಂತೇಳಿ ಕರೀತಾರೆ. ಈಗ ಈ ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಸೈನಿಕರು ಒಳ್ಳೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಾವು ಈಗ ಮೀಡಿಯಾದಲ್ಲಿ ಎಲ್ಲ ನೋಡ್ತಾ ಇದ್ದೇವೆ, ಟಿವಿಯಲ್ಲಿ ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಅದೆಲ್ಲ ನೋಡುವಾಗ ನಮ್ಗೆ ಬಹಳ ಹೆಮ್ಮೆ ಅನ್ಸದೆ. ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂತ ಒಂದು ಭಾವನೆ ಬರ್ತದೆ. ಈಗ ನಾವು ರಿಟೈರ್ಡ್ ಆಗಿ ಆದ್ರೂ ಈಗ ಒಂದು ವೇಳೆ ನಮ್ಗೆ ಏನಾದ್ರು ಒಂದು ಇಂಟಿಮೇಷನ್ ಬಂದ್ರೆ ಯುದ್ಧಕ್ಕೆ ನೀವು ಏನಾದ್ರು ಸಹಾಯ ಮಾಡ್ಬೋದಾ ಅಂತ ಹೇಳಿ ಕೇಳಿದ್ರೆ ನಾವು ಫಸ್ಟ್ ಲೈನ್ ಅಲ್ಲೇ ನಾವು ನಿಲ್ತೇವೆ. ಹೋಗ್ಬೇಕನ್ನುವಂತ ತವಕ ನಮ್ಮಲ್ಲಿ ಈಗಲೂ ಇದೆ. ಹಾಗೆ ಈಗ ಈ ಆಪರೇಷನ್ ಸಿಂಧೂರ ಅದು ಎಷ್ಟು ದಿನ ನಡೀತದೆ ಅದು ಹೇಳಿಕ್ ಬರೋದಿಲ್ಲ. ಕಂಪ್ಲೀಟ್ ಆ ಉಗ್ರವಾದಿಯವರು ಎಲ್ಲಿ ಇದ್ದಾರೆ, ಅಡಗಿ ಇದ್ದಾರೆ, ಅವ್ರನ್ನು ಧ್ವಂಸ ಮಾಡಿ ಸಂಪೂರ್ಣ ನೆಲಸಮ ಮಾಡಿ ಆನಂತರ ನಮ್ಮ ಸೇನೆ ಹಿಂದೆ ಬರುವುದಂತ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ನಮ್ಗೆ ನಮ್ಮ ಅನಿಸಿಕೆ. ಹಾಗೆ ಈ ಒಂದು ಇದರಲ್ಲಿ ಆಪರೇಷನ್ ಅಲ್ಲಿ ನಮ್ಮ ಸೈನಿಕರಿಗೆ ಆದಷ್ಟು ಕಮ್ಮಿ ಡ್ಯಾಮೇಜ್ ಆಗುವ ರೀತಿಯಲ್ಲಿ ನಾವು ಯುದ್ಧ ಮಾಡ್ತಾ ಇದ್ದೇವೆ. ಮುಂದೆಯೂ ಅದು ಎಲ್ಲ ಕಂಪ್ಲೀಟ್ ಧ್ವಂಸ ಆದ ನಂತರನೇ ನಮ್ಮ ಸೇನೆ ಹಿಂದೆ ಬರುವುದು ಅಂತೇಳಿ ನಾನು ಒಂದು ಸಣ್ಣ ಅಭಿಪ್ರಾಯವನ್ನು ತಿಳಿಸ್ತೇನೆ. ಈಗ ಯುದ್ಧ ಆರಂಭ ಆಗಿದೆ. ಈಗ ಯುದ್ಧ ಆರಂಭದ ಸಂದರ್ಭದಲ್ಲಿ ಈಗ ತಮಗೆ ಯುದ್ಧದ ವಿಚಾರಗಳು ಈಗ ಜಮ್ಮುವಿಂದ ಪಂಜಾಬ್ನವರೆಗಿನ ಗಡಿ ಭಾಗ ಬರುತ್ತೆ. ಈಗ ಸೈನಿಕರು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿರ್ಬೋದು? ನೋಡಿ, ಈಗ ಅಂದ್ರೆ ಕಾರ್ಗಿಲ್ ವಾರ್ ಅಂತ ಇತ್ತು. ಕಾರ್ಗಿಲ್ ವಾರ್ ಅಂದ್ರೆ ಒಂದು ನಿರ್ದಿಷ್ಟ ಜಾಗ, ಅಷ್ಟೇ ಜಾಗ, ನಮ್ಮ ಜಾಗವನ್ನು ಅವರು ಆಕ್ರಮಣ ಮಾಡಿದ್ರು. ಅದನ್ನು ನಾವು ವಶಪಡಿಸಿದ ಅಷ್ಟೇ. ಆವಾಗ ಇಡೀ ನಮ್ಮ ಇದು ಬಾರ್ಡರ್ ಅನ್ನು ನಾವು ವಾರ್ ಮಾಡ್ಲಿಲ್ಲ. ಈ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಈ ಒಂದು ಕಾರ್ಯಾಚರಣೆಯಲ್ಲಿ ಜಮ್ಮು ಕಾಶ್ಮೀರದ ಗಡಿಯಿಂದ ಹಿಡಿದು ಗುಜರಾತಿನ ಬುಚ್ ಎನ್ನುವಂತ ಜಿಲ್ಲೆವರೆಗೆ ಅದು ಹಬ್ಬಿಕೊಂಡಿದೆ. ಈಗ ಹೆಚ್ಚಾಗಿ ರಾಜಸ್ಥಾನದ ಜಸಲ್ಮೇರ್, ಪೋಖ್ರಾನ್ ಅದೆಲ್ಲ ಬಾರ್ಡರ್ ಏರಿಯಾ ಬರ್ತದೆ. ಅಲ್ಲೆಲ್ಲ ನಾವು ಡ್ಯೂಟಿ ಮಾಡಿ ಬಂದವರು. ಈಗ
ಎಲ್ಲಾ ಪ್ರದೇಶದಲ್ಲಿ ಅವರು ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲರೂ ಅಲರ್ಟ್ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು. ಆ ನಂತರ ನಮ್ಮವರು ಎಲ್ಲ ಅಲರ್ಟ್ ಆಗಿ ಅಲ್ಲಿಂದ ಎಲ್ಲ ಅವರಿಗೆ ಬೇಕಾಗಂತ ಪ್ರತಿರೋಧವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಅಲ್ಲಿ ಅಂದ್ರೆ ರಾಜಸ್ಥಾನ್ ಏರಿಯಾ ಇಲ್ಲಾಂದ್ರೆ ಗುಜರಾತ್ ಏರಿಯಾದಲ್ಲಿ ಅದು ಜಾಸ್ತಿ ಅಟ್ಯಾಕ್ ಮಾಡ್ಲಿಕ್ಕೆ ಅವ್ರಿಗೆ ಚಾನ್ಸ್ ಕಮ್ಮಿ. ಅವ್ರು ಏನಿದ್ರು ಗ್ರೌಂಡ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಗ್ರೌಂಡ್ ಅಟ್ಯಾಕ್ ಗೆ ನಾವು ಪ್ರತಿರೋಧ ಮಾಡ್ತಾ ಇದ್ದೇವೆ. ಆದ್ರೆ ನಾವು ಮಾಡೋದು ಮಾತ್ರ ಏರ್ ಅಟ್ಯಾಕ್ ಮಾಡ್ತಾ ಇದ್ದೇವೆ. ಏರ್ ಅಟ್ಯಾಕ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಎಲ್ಲಿಂದ ಯಾರು ಬರ್ತಾರೆ, ಯಾವಾಗ ಹೊಡಿತಾರೆ ಅಂತ ಒಂದು ಇನ್ಫಾರ್ಮೇಶನ್ ಸಿಗುದಿಲ್ಲ. ಆ ನಂತರ ನಮ್ಮ ಹತ್ರ ಹೇಗಂದ್ರೆ ಈ ಟೈಮ್ ಅಲ್ಲಿ ಈ ಸರ್ಕಾರ, ಕೇಂದ್ರ ಸರ್ಕಾರದ ಟೈಮ್ ಅಲ್ಲಿ ನಮ್ಗೆ ಅತ್ಯಾಧುನಿಕ ಕೆಲವು ಉಪಕರಣಗಳನ್ನು ನಮ್ಗೆ ಒದಗಿಸಿದ್ದಾರೆ. ಅದರಿಂದಾಗಿ ನಾವು ಎನಿಮಿಯನ್ನು, ದುಶ್ಮನ್ ಅವರನ್ನು ನಾವು ಹುಡುಕ್ಬೇಕಾಗಿಲ್ಲ, ಅಗತ್ಯ ಇಲ್ಲ. ಅದು ಆಟೋಮೆಟಿಕ್ ಅದೇ ಯಂತ್ರವನ್ನೇ ಹುಡುಕ್ತದೆ, ಅಲ್ಲೇ ಡೆಸ್ಟ್ರಾಯ್ ಮಾಡಿ, ಹೊಸ ತಂತ್ರಜ್ಞಾನದಿಂದ ಅದು ಡೆಸ್ಟ್ರಾಯ್ ಮಾಡ್ತಾ ಇದೆ. ಅದರಿಂದಾಗಿ ನಮ್ಮ ಈ ಮಿಲಿಟರಿಗೆ ಒಂದು ದೊಡ್ಡ ಗೆಲುವು ಅಂತೇಳಿ ಹೇಳ್ಬೋದು ಆ ಸಂದರ್ಭ. ಈಗ ದೇಶದ ಬಗ್ಗೆ ನಮಗೆಲ್ಲರಿಗೂ ಕೂಡ ಅಭಿಮಾನ ಇದೆ. ಅದು ಕೂಡ ಯುದ್ಧದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇಶಕ್ಕೆ ಜೊತೆಗೆ ಸೈನಿಕರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ನಮ್ಮ ಎಲ್ಲ ಯಾವುದೇ ತ್ಯಾಗ ಬಂದರೂ ನಾವು ಸಿದ್ಧ ಆಗಿರ್ಬೇಕು. ಆದ್ರೆ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಕೆಲವು ಕಡೆ ನೋಡ್ತಾ ಇದ್ದೇನೆ ಅಂದ್ರೆ, ಯಾರು ಈ ಕಲ್ತವರು, ಯಾರು ಎಜುಕೇಟೆಡ್ ಅಂತಿದ್ದಾರೆ, ಅವ್ರು ಫೇಸ್ಬುಕ್ ಗಳಲ್ಲಿ ಏನೋ ಬರೆಯುವಂಥದ್ದು, ಜೊತೆಗೆ ಅವ್ರದೇ ಅಭಿಪ್ರಾಯ ಹೇಳ್ಕೊಂಡು ಏನೋ ಒಂದು ವೈಯಕ್ತಿಕ ಈ ಮಾದಕ ದ್ರವ್ಯ ತಿಂದ ಹಾಗೆ ಮಾತಾಡುವಂಥದ್ದು ಇದು ನಡೀತಾ ಇದೆ. ಈಗ ಅವರನ್ನು ಯಾವ ರೀತಿ ವಿಮರ್ಶೆ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಈಗ ತಾವು ಅವರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಾ? ಸರ್ ನೋಡಿ, ಒಂದು ಹಿಂದಿಯಲ್ಲಿ ಒಂದು ಕಹಾವತ್ ಉಂಟು, ದುಶ್ಮನ್ ಕಹಾ ಹೇ ಅಂತ ಹೇಳಿದ್ರೆ ದುಶ್ಮನ್ ಬಗಲ್ ಮೇ ಹೇ. ಇದು ನಮ್ಮ ಈಗ ಇಂಡಿಯಾದಲ್ಲಿ ಅಂತ ಒಂದು ಮನಸ್ಥಿತಿಯ ಒಂದು ಕೆಲವು ಸ್ಟೂಡೆಂಟ್ಸ್, ಎಜುಕೇಟೆಡ್ ಪರ್ಸನ್ ಅವರೇ ಇದ್ದಾರೆ. ಅವ್ರು ಏನಂದ್ರೆ, ಫಸ್ಟ್ ಯಾರು ಪಾಕಿಸ್ತಾನಕ್ಕೆ ಜೈ ಅಂತ ಕರೀತಾರೆ ಅವ್ರನ್ನ ಫಸ್ಟ್ಗೆ ನಾವು ಧ್ವಂಸ ಮಾಡ್ಬೇಕು. ಅವರನ್ನು ನಿಲ್ಲಿಸ್ಬೇಕು. ಆನಂತರ ಅದು ನಿಂತ್ರೆ ನಮ್ಮ ಇಂಡಿಯಾದಲ್ಲಿ ಇದನ್ನು ನಿಲ್ಲಿಸುವುದು ಫಸ್ಟ್. ಅದು ಯುದ್ಧ ಆದ್ರೆ ಅದೊಂದು ಬೇರೆ ವಿಷಯ. ಅದು ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಎಲ್ಲ ನಾವು ಮಾಡ್ತೇವೆ, ಅದ್ರ ಕೆಲಸ ಮಾಡ್ತೇವೆ. ಆದ್ರೆ ನಮ್ಮ ಹತ್ತಿರದ ಇರುವವರನ್ನು ಧ್ವಂಸ ಮಾಡುವಂತ ಇಚ್ಛಾಶಕ್ತಿ ಈ ನಮ್ಮ ಗವರ್ಮೆಂಟ್ಗೆ ಬೇಕು. ಎಲ್ಲೆಲ್ಲಿ ಆಗ್ತದೆ ಅದು ಆಡಳಿತ ಸರ್ಕಾರದಿಂದ ಮಾಡ್ಬೇಕು. ಸರ್ಕಾರ ಅದಕ್ಕೆ ಸಪೋರ್ಟ್ ಕೊಡಬಾರ್ದು, ಅದನ್ನು ಮುಚ್ಚಿ ಹಾಕುವಂತ ಕೆಲಸ ಮಾಡಬಾರ್ದು. ನಾವು ಕೆಲವು ಸಲ ನೋಡಿದ್ದೇವೆ, ಈ ಗೋಡೆ ಬರಹ ಮಾಡೋದು, ಇಲ್ಲಾಂದ್ರೆ ಫ್ಲಾಗ್ ಅನ್ನು ಎತ್ತಿ ಇದು ಮಾಡೋದು, ಜೈಕಾರ ಹಾಕುವುದು, ಪಾಕಿಸ್ತಾನಕ್ಕೆ ಜೈ ಅಂತ ಕರೆಯುವುದು, ಇದರಷ್ಟು ದೊಡ್ಡ ಉಗ್ರವಾದಿ ಒಂದು ದೇಶದ್ರೋಹಿ ಚಟುವಟಿಕೆ ಬೇರೊಂದಿಲ್ಲ. ಅವರನ್ನು ಫಸ್ಟ್ ಗೆ ಮಟ್ಟ ಹಾಕಿದ್ರೆ ನಮ್ಮ ಇಡೀ ದೇಶದಲ್ಲಿ ಬಹಳ ಒಂದು ಉನ್ನತ ದರ್ಜೆಗೆ ನಾವು ತಲುಪ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜಯಮೋದರ್, ಈಗ ತಾವು ಬಹಳಷ್ಟು ಮಾಹಿತಿ ಕೊಟ್ರಿ. ಈಗ ತಾವು ಕಳೆದ 21 ವರ್ಷಗಳ ಕಾಲ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ಈಗ ತಾವು ಅದರಲ್ಲಿ ಯಾವ ರೆಜಿಮೆಂಟ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಸರ್ ನೋಡಿ, ನಾನು 1985ರಲ್ಲಿ ಆರ್ಮಿಗೆ ಸೇರಿದ್ದೇನೆ. ಆ ನಂತರ ಸೇರುವಾಗ ಸ್ವಲ್ಪ ಕಷ್ಟ ಬಂದ್ರು. ನಮ್ಗೆ 1 ವರ್ಷ ಟ್ರೈನಿಂಗ್ ಇತ್ತು, ಬಹಳ ಹಾರ್ಡ್ ಟ್ರೈನಿಂಗ್ ಇತ್ತು ನಮ್ಮ ಟೈಮಲ್ಲಿ. ಆ ಹಾರ್ಡ್ ಟ್ರೈನಿಂಗ್ ಇಂದಾಗಿ ನಾವು ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸುವಂತ ಒಂದು ನಮ್ಗೆ ಭಾಗ್ಯ ಸಿಕ್ಕಿದೆ. ನಮ್ಗೆ ಯಾವುದೋ ಒಂದು ಇದಾಗಿಲ್ಲ, ತೊಂದರೆ ಆಗಿಲ್ಲ. ಹಾಗೆ ನಾನು 70 ಮೀಡಿಯಂ ರೆಜಿಮೆಂಟ್ ಎನ್ನುವಂತ ಒಂದು ಯೂನಿಟ್ ಅಲ್ಲಿ ನಾನು ಸರ್ವಿಸ್ ಮಾಡಿದ್ದೇನೆ. ಅದರಲ್ಲಿಯೂ ನಾನು ಸ್ಪೆಷಲ್ ಡ್ರೈವರ್ ಅಂತೇಳಿ ಒಂದು ವೇಕೆನ್ಸಿ ಇರ್ತದೆ. ಅದು ರಷ್ಯಾದ ಒಂದು ಕಂಟ್ರಿದ್ದು ಗಾಡಿ, ಗನ್ ಎಲ್ಲ ಇರ್ತದೆ. ಅದನ್ನು ಆಪರೇಟ್ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೆ. ಆ ಗಾಡಿಯದ್ದು ಆಪರೇಟ್ ನಾನು ಮಾಡ್ತಾ ಇದ್ದೆ. ಅದು ಲೆಫ್ಟ್ ಹ್ಯಾಂಡ್ ಡ್ರೈವ್. ಅದನ್ನು ನಾನು ಈ ಯುದ್ಧದ ಸಮಯದಲ್ಲಿ ನಮ್ಗೆ ಅದು ಬಹಳ ಇಂಪಾರ್ಟೆಂಟ್. ನಾವೇ ಆ ಒಂದು ಮೀಡಿಯಂ ಗನ್ 130 mm ಮಿಲಿಮೀಟರ್ ಅಂತ ಹೇಳಿ, ಅದು ಆ ಗನ್ ಆಪರೇಟ್ ಮಾಡ್ಬೇಕಾದ್ರೆ 9 ಜನ ಇರ್ತಾರೆ. ನಾನೊಂದು ಪ್ಲಸ್ ಒಂದು ಜನ, 10 ಜನ ಇರ್ತೇವೆ. ಅದರಲ್ಲಿ ನನ್ನ ರೋಲ್ ಬಹಳ ಮುಖ್ಯವಾದ್ದು. ನಾವಿಲ್ಲ ಅಂದ್ರೆ ಆ ಗಾಡಿಯನ್ನು ಬೇರೆಯವ್ರು ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ಆಫ್ ಆಲ್ ಯುದ್ಧಕ್ಕೆ ನಾವು ಪಕ್ಕ ಬೇಕೇ ಬೇಕು. ಅಂತ ಸಂದರ್ಭದಲ್ಲಿ ನಾವು ಯಾವ ರಜೆನೂ ತಗೊಳ್ಳೋದಿಲ್ಲ, ಯಾವ ಸಮಸ್ಯೆ ಇದ್ರೂ ನಮ್ಗೆ ಆ ಮೈಂಡ್ ಅಲ್ಲಿ ಬರೋದಿಲ್ಲ. ನಮ್ಗೆ ಒಂದೇ ಇರೋದು, ಯುದ್ಧಕ್ಕೆ ನಾವು ಹೋಗ್ಬೇಕು, ನಮ್ಮ ದೇಶವನ್ನು ಕಾಪಾಡಬೇಕು ಅನ್ನುವಂತ ಒಂದೇ ನಮ್ಮ ಒಂದು ಧ್ಯೇಯ ಇರ್ತದೆ. ಆವಾಗ ಈ ನಮ್ಮ ಮನೆಯ ಸಮಸ್ಯೆ ಇರಲಿ, ಅಲ್ಲ ತಂದೆ ತಾಯಿ ಹೆಂಡತಿ ಮಕ್ಕಳು, ಅದೆಲ್ಲ ನಗಣ್ಯ ಆ ಮೂಮೆಂಟ್ ಅಲ್ಲಿ. ಹಾಗೆ ನಾವು 21 ವರ್ಷ ಸೇವೆ ಸಲ್ಲಿಸಿ ಏನೂ ಸಮಸ್ಯೆ ಇಲ್ಲದೆ ಆರಾಮಾಗಿ ಬಂದಿದ್ದೇವೆ. ಈಗಲೂ ನಾವು ಸೇನೆಗೆ ಬನ್ನಿ, ನೀವೊಂದು ಸಹಾಯ ಬೇಕು ಅಂತ ಕೇಳಿದ್ರೆ ನಾವು ಇವಾಗಲೂ ರೆಡಿ ಆಗಿದ್ದೇವೆ. ಸ್ವಾಮಿ ಬಂಧುಗಳೇ, ನೋಡಿ, ಈಗ ನಾವು ಜಯಮೂಲ್ಯರಲ್ಲಿ ಒಂದಷ್ಟು ಮಾತುಕತೆ ಮಾಡಿದ್ದೇವೆ. ಇದು ದೇಶದ ವಿಚಾರ. ದೇಶದ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಗ್ಗೂಡಬೇಕು. ದೇಶದ ಪರ ಏನೆಲ್ಲ ತ್ಯಾಗ ಇದೆ ಅದನ್ನು ನಾವು ತ್ಯಾಗ ಮಾಡಲೇಬೇಕು. ಇನ್ನೊಂದು ನಾನು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ಅಂತ ಕೇಳಿದ್ರೆ, ಏನು ಒಂದು ರೀತಿಯ ಈ ಮಾದಕ ದ್ರವ್ಯ ತಕೊಂಡು ಏನು ವಾಟ್ಸಪ್ಗಳಲ್ಲಿ ಬರೀತೀರಿ, ನೀವು ಇವತ್ತೇ ನಿಲ್ಲಿಸಿ. ನೀವು ನಿಲ್ಲಿಸದಿದ್ದರೆ ನಮ್ಮ ವ್ಯಾಪ್ತಿಯಲ್ಲಿ ತಾವು ಇದ್ದರೆ ತಮ್ಮ ಮನೆಗೆ ಬಂದು ತಮ್ಮನ್ನು ಕೂಡ ನಾವು ಈ ಹೊರ ಪ್ರಪಂಚಕ್ಕೆ ತೋರಿಸುವ ಒಂದು ಏನು ಪ್ರಕ್ರಿಯೆ ಇದೆ ಅದನ್ನು ನಾವು ಮಾಡ್ತೇವೆ. ಇದು ದೇಶದ ವಿಚಾರ. ದೇಶದ ವಿಚಾರ ಬಂದಾಗ ನೀವು ಒಂದೇ, ನಾವು ಒಂದೇ, ನಮ್ಮೆಲ್ಲರೂ ಕೂಡ
ದೇಶಭಕ್ತಿ ಅದು ನಾವು ನಮ್ಮ ಸೈನಿಕರಿಗೆ ಸಹಕಾರ ಕೊಡುವಂಥದ್ದು ಇರಲಿ, ನಮ್ಮ ದೇಶವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಕಾರ್ಯತತ್ಪರರಾಗೋಣ. ಇದರಲ್ಲಿ ಯಾವುದೇ ಸಂಶಯ ಬೇಡ, ಯಾವುದೇ ಗೊಂದಲ ಬೇಡ. ಹಾಗಾಗಿ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.